ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 54. ಆಗಷ್ಟೇ ಲ್ಯಾಪ್ಟಾಪ್ ಹಿಡಿದು ಏನೇನೋ ಮಾಡುತ್ತಿದ್ದವ ಗೆಜ್ಜೆಸದು ಕೇಳಿದ್ದೆ ಬೇಕೆಂದು ಮುಖ ತಿರುಗಿಸಿ ಲ್ಯಾಪ್ಟಾಪ್ ಆಫ್ ಮಾಡಿ ಮಲಗಿದ. ಹಬ್ಬ, ಇಷ್ಟು ಬೇಗ ನಿದ್ದೆ ಬಂದಿದೆ ಎಂದು ಹೇಳುತ್ತಾ ಮೆಲ್ಲಗೆ ಚೇರ್ ಎಳೆದುಕೊಂಡು ಅವನ ಮುಂದೆ ಕುಳಿತವಳು. ನಿಮಗೆ ಅಡುಗೆ ಸ್ನ್ಯಾಕ್ಸ್ ಅಂದರೆ ಇಷ್ಟ ಅಂತ ಅಕ್ಕ ಹೇಳಿದ್ರು, ಅದಕ್ಕೆ ಸ್ವಲ್ಪ ತೆಗೆದು ಇಟ್ಟಿದ್ದೆ, ತಗೊಳ್ಳಿ ಎಂದು ತಟ್ಟೆ ಅವನ ಮುಂದೆ ಚಾಚಲು ತಕ್ಷಣ ಮೇಲೆದ್ದು ಕುಳಿತ. ನಾನೇ ತಿನ್ನಿಸುವೆ ಎಂದು ಹೇಳಿದವಳ ಕೈಯಿಂದ ತಟ್ಟೆ ತೆಗೆದುಕೊಂಡು ಅವ ತಿನ್ನುವಾಗ ಗದ್ದಕ್ಕೆ ಕೈ ಕೊಟ್ಟು ಅವನನ್ನೇ ನೋಡುತ್ತಿದ್ದಳು ಊರ್ಮಿಳಾ. ಹಾಗೆ ನೋಡಬೇಡ, ಹೊಟ್ಟೆ ನೋವು ಬರುತ್ತೆ ಎಂದು ಮೂತಿ ತಿರುವಿ ತಟ್ಟೆ ಖಾಲಿ ಮಾಡುವಲ್ಲಿ ತೊಡಗಿದ್ದ ಲಕ್ಕಿ. ನಾನೇನು ಕಣ್ಣು ಬಿಡೋದಿಲ್ಲ ಬಿಡಿ, ಬಿಟ್ಟಿರೋ ದೃಷ್ಟಿ ಬೇಕಿದ್ರೆ ತೆಗಿತೀನಿ, ಅಷ್ಟು ಚಂದ ನನ್ನ ಗಂಡ ಎಂದು ಅವನಿಗೆ ದೃಷ್ಟಿ ತೆಗೆದ್ಲು. ತಗೋ ಹೋಗು ಎಂದು ಖಾಲಿ ತಟ್ಟೆ ಅವಳ ಕೈಗೆ ಇಡಲು ನಕ್ಕು ಅದನ್ನು ತೊಳೆದು ಒಂದು ಲೋಟ ಹಾಲು ತೆಗೆದುಕೊಂಡು ಬಂದವಳು. ತಗೊಳ್ಳಿ, ರಾತ್ರಿ ಮಲಗುವಾಗ ಹಾಲು ಕುಡಿದ್ರೆ ಚೆನ್ನಾಗಿ ಆರೋಗ್ಯ ಆಗುತ್ತೆ ಎಂದು ಹೇಳಿದಾಗ ಮೂತಿ ತಿರುವಿ ತೆಗೆದುಕೊಂಡ. ಹಾಲು ಕುಡಿದವ ಸುಮ್ಮನೆ ಹಾಸಿಗೆ ಮೇಲೆ ಉರುಳಿದ್ರೆ ಅವಳು ಎಲ್ಲಿ ಮಲಗುವುದು ಎಂದು ಯೋಚನೆ ಮಾಡುತ್ತಾ ಅಲ್ಲೇ ಇದ್ದ ಒಂದು ದಿಂಬು ತೆಗೆದುಕೊಂಡು ನೆಲದ ಮೇಲೆ ಮಲಗಿದ್ಲು. ಪಾಪ, ನೆಲದ ಮೇಲೆ ಮಲಗ್ತಾ ಇದ್ದಾಳೆ, ಹಾಸಿಗೆ ದೊಡ್ಡದಿದೆ, ಮೇಲೆ ಬಾ ಅಂತ ಕರೆದು ಬಿಡ್ಲಾ ಎಂದು ಯೋಚನೆ ಮಾಡಿದವ ಮತ್ತೆ ತಲೆ ಕೊಡವಿಕೊಂಡು, ಬೇಡ, ಮತ್ತೆ ಇದನ್ನೇ ಕಾಳಜಿ ಅಂದುಕೊಂಡು ಮೈ ಮೇಲೆ ಬರ್ತಾಳೆ ಬಜಾರಿ ಎಂದುಕೊಂಡವನಿಗೆ ಅವಳ ಧಾವಣಿ ಸರಿದು ನಡು ದರ್ಶನ ಆಗಿತ್ತು. ಪಾಪ, ಅವನು ಸುಮ್ಮನೆ ಇದ್ರೂ ಮನ ತಡಿಬೇಕಲ್ಲ. ಛೇ ಬಜಾರಿ, ನಿನ್ನ ಬಳಿ ಬೇರೆ ಬಟ್ಟೆ ಇಲ್ವಾ? ಒಂದು ಲಂಗದವಣೆ ಹಾಕಿರ್ತೀಯ, ಇಲ್ಲ ಸೀರೆ, ರಾತ್ರಿ ಮಲಗುವಾಗ ನೈಟ್ ವೇರ್ ಹಾಕೋದಕ್ಕಾಗೋದಿಲ್ವಾ ಎಂದು ಹೇಳಿದ ಅವಳನ್ನೇ ದಿಟ್ಟಿಸಿ. ಅಯ್ಯೋ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಅಂತ ಬಟ್ಟೆ ಬದಲಿಸೋಕೆ ನಾನೇನು ಗೌಡ್ರ ಮಗಳ? ಆ ಮನೆ ಅಡುಗೆಯ ಎಂದು ತಟ್ಟನೆ ಬಾಯಿ ಮುಚ್ಚಿಕೊಂಡು, ಅದು ನನ್ನ ಹತ್ರ ಇಲ್ಲ ಲಕ್ಕಿಯವರೇ, ಭಾವನೆ ಕೇಳ್ತೀನಿ ಎಂದು ಸುಮ್ಮನೆ ಕಣ್ಣು ಮುಚ್ಚಿದ್ಲು. ಮದುವೆಗೂ ಮುಂಚೆ ಆದರೆ ಅವಳೇ ದುಡಿದು ಬಟ್ಟೆ ತೆಗೆದುಕೊಳ್ಳುತ್ತಿದ್ಲು, ಈಗ ಕೆಲಸಕ್ಕೆ ಕಳಿಸುತ್ತಾರೆಯೇ ಎಂಬ ಯೋಚನೆ ಬಂದಿದ್ದೆ. ಮಾತು ಹೊರಳಲಿಲ್ಲ ಅವಳಿಗೆ. ಅವಳ ಬೇಸರ ಅರ್ಥ ಆಗಿತ್ತೇನೋ ಅವನಿಗೂ. ಸುಮ್ಮನೆ ಮಲಗಿದ ಮತ್ತೆ ಅವಳ ಮಾತನಾಡಿಸಿದೆ, ಆದರೆ ಅವಳ ಸೊಂಟ ನೋಡುವುದು ಬಿಡಲಿಲ್ಲ ಬಿಡಿ. ಮುಂಜಾನೆ ಆಗಿತ್ತು. ನಿನ್ನೆ ಜಾನು ಹೇಳಿದಂತೆ ಖಾರ ಬಾತ್ ಮಾಡಿದ್ಲು ಊರ್ಮಿಳಾ. ಜೊತೆಗೆ ಮನೆಯವರಿಗೆ ಪೂರಿ ಸಾಗು ಮಾಡಿದ್ಲು. ಎಲ್ಲರೂ ಮತ್ತೊಮ್ಮೆ ಅವಳ ಹೊಗಳಿಗೆ ತಿಂದರು. ಊರ್ಮಿಳಾ, ನಿಜ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೆ ಬಸರಿ ಬಯಕೆ ಏನಾದರೂ ಆದರೆ ಅತ್ತೆ ಚಿಕ್ಕತ್ತೆ ಇದ್ರು, ಆದರೂ ಅಮ್ಮ ಅಜ್ಜಿ ಬಳಿ ಹೋಗುವ ಆಲೋಚನೆ ಸಹ ಮಾಡೋದಿಲ್ಲ ನೋಡು. ರುಚಿ ರುಚಿಯಾಗಿ ಮಾಡ್ತೀಯ, ನನಗೆ 9 ತುಂಬುವ ತನಕ ಯಾವುದೇ ಟೆನ್ಷನ್ ಇಲ್ಲ ಎಂದು ಜಾನು ಹೇಳಿದಾಗ ನಕ್ಕು, ಇದು ನನ್ನ ಕರ್ತವ್ಯ ಅಕ್ಕ, ನನಗೆ ಒಂದು ಒಳ್ಳೆ ಜೀವನ ಕೊಟ್ಟಿದ್ದೀರಾ, ಈಗ ನಿಮ್ಮ ಆಸೆ ತೀರಿಸೋದಿಲ್ವಾ ಎಂದು ಅವಳು ಹೇಳಿದಾಗ, ಇವಾಗ ಓಕೆ, ನಾಳೆ ಅವಳು ಪ್ರೆಗ್ನೆಂಟ್ ಆದರೆ ಆಗೇನು ಮಾಡೋದು ಅತ್ತಿಗೆ ಎಂದು ದನಿ ಹೇಳಿದೆ. ಪೂರಿ ನೆತ್ತಿಗೆ ಹತ್ತಿತ್ತು ಲಕ್ಕಿಗೆ. ಲಕ್ಕಿ ಮೇಲೆ ನೋಡಿ ಎಂದು ಊರ್ಮಿಳಾ ಅವನ ನೆತ್ತಿ ತಟ್ಟಿ ನೀರು ಕುಡಿಸಲು, ಏಯ್ ತರ್ಲ, ಸುಮ್ಮನೆ ತಿನ್ನು, ಏನೇನೋ ಮಾತಾಡಬೇಡ, ಲಕ್ಕಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ ಗೊತ್ತಿಲ್ವಾ ಎಂದು ಹೇಳಿದರು ಸುಮಿತ್ರಾ. ಯಾಕೋ ಅವರಿಗೆ ಇನ್ನೂ ಊರ್ಮಿಳಾ ಅಷ್ಟಾಗಿ ಇಷ್ಟ ಆಗಿಲ್ಲ. ಅವರ ಮಾತಿಗೆ ಅವಳ ಮುಖ ಬಾಡಿತು. ಅಮ್ಮ, ಇವರಿಬ್ಬರ ಕಾಳಜಿ ನೋಡಿಯೂ ನಿನಗೆ ಅನುಮಾನನಾ? ನೋಡ್ತಿರು, ನಿನಗೆ ಒಟ್ಟೊಟ್ಟಿಗೆ 2 ಮಕ್ಕಳು ಕೊಡ್ತಾರೆ ಎಂದು ಹೇಳಿದಾಗ ಅವಳ ಕಿವಿ ಹಿಂಡಿದ ಲಕ್ಕಿ, ಸುಮ್ಮನೆ ತಿನ್ನೆ, ನಂದು ನಿಂತರ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಸಹ ಅಲ್ಲ, ಒಂಥರ ಮ್ಯಾರೇಜ್ ಎಂದು ಊರ್ಮಿಳಾಳನ್ನೇ ನೋಡುತ್ತಾ ಹೇಳಲು ಮತ್ತಷ್ಟು ಬೇಸರ ಅವಳಿಗೆ. ಹೌದಪ್ಪ ಮೊಮ್ಮಗನೇ, ನಮ್ಮ ಕಾಲದಲ್ಲಿ ಸಹ ಲವ್ ಮ್ಯಾರೇಜ್ ಇರಲಿಲ್ಲ, ಆದರೂ ವರ್ಷಕ್ಕೆ ಒಂದರಂತೆ ಅರ್ಧ ಡಜನ್ ಮಕ್ಕಳು ಆಗ್ತಿದ್ವು ಎಂದು ತಾತ ಹೇಳಿದಾಗ ತಲೆ ಕೆರೆದುಕೊಳ್ಳುವ ಸರದಿ ಲಕ್ಕಿಯದ್ದು. ಹೇಳಪ್ಪ ಮೈದಾ, ಈಗ ಹೇಳು, ಮನಸ್ಸು ಎಷ್ಟು ಕಂಟ್ರೋಲ್ ಮಾಡಿದರೂ ಮುದ್ದಾದ ಮಡದಿ ಜೊತೆಗೆ ಇರುವಾಗ ಎಲ್ಲ ಗೋಡೆಗಳು ಕುಸಿಯಲೇಬೇಕು ಅಲ್ವಾ ಎಂದು ಜಾನು ನಕ್ಕಾಗ ಅವನಿಗೆ ನಿನ್ನೆ ಸೊಂಟದ ವಿಷಯ ನೆನಪಾಗಿತ್ತು. ಆದರೂ ತಲೆ ಕೊಡವಿಕೊಂಡು, ಅತ್ತಿಗೆ, ನೀವು ನನ್ನ ಟೀಮ್ ತಾನೇ ಇದ್ದದ್ದು, ಮದುವೆ ಆಗಿದ್ದೆ ಅವಳ ಪರ ಹೋಗಿಬಿಟ್ರಾ ಎಂದು ತುಟಿ ಉಬ್ಬಿಸಿದ. ನನ್ನ ಊರ್ಮಿಳಾ ನನ್ನ ತಂಗಿ ಕಣೋ, ಅವಳನ್ನು ಹೇಗೆ ಬಿಟ್ಟು ಕೊಡೋದಕ್ಕಾಗುತ್ತೆ ಎಂದು ಜಾನು ಹೇಳಿದಾಗ ಊರ್ಮಿಳಾ ಮನ ತುಂಬಿ ಬಂತು. ಸುಮ್ಮನೆ ಆ ಹುಡುಗಿಗೆ ಯಾಕೆ ಅಂತೀಯ?
ಅವಳನ್ನು ಕರೆದುಕೊಂಡು ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬಾ, ಹೇಗಿದ್ರು ಇವತ್ತು ಶುಕ್ರವಾರ ಎಂದು ಹೇಳಿದರು ಅಜ್ಜಿ. ಅವರೇ ಹೇಳಿದ ಮೇಲೆ ಏನಿದೆ, ಸುಮ್ಮನೆ ಒಪ್ಪಿದ. ಜಾನು, ಸ್ವಲ್ಪ ಕೆಲಸ ಇದೆ, ನೀನು ಗಾರ್ಡನ್ನಲ್ಲಿ ಓಡಾಡ್ತಾ ಇರೋ ಆಯಿತಾ, ಬಿಸಿಲು ಜಾಸ್ತಿ, ನಾನು ಬಾರದೆ ಹೋದರೆ ಒಳಗೆ ಕೂತಿರು ಎಂದು ಹೇಳಿದ ರಾಮ್. ಎಲ್ಲಿಗೆ ಹೋಗ್ತಿದ್ದೀರಾ ರಾಮ್? ಆಫೀಸ್ ಕೆಲಸ ಎಲ್ಲ ಪೆಂಡಿಂಗ್ ಇರುತ್ತೆ ಅಲ್ವಾ? ನಾನು ಬರ್ತಿಲ್ಲ, ನೀವು ಹೋಗಿಲ್ಲ, ಲಕ್ಕಿ ಸಹ ಅಲ್ಲಿ ಕೆಲಸ ಏನಾಗುತ್ತೋ ಎಂದು ಆತಂಕ ತೋರಿದ ಮಡದಿಯ ಕೆನ್ನೆ ಹಿಂಡಿ, ನಿನ್ನ ಗಂಡ ಎಲ್ಲ ನೋಡ್ಕೋತಾನೆ, ನೀನು ನನ್ನ ಮಕ್ಕಳನ್ನು ನೋಡ್ಕೊ ಎಂದು ಹೇಳಿ ಅವಳ ಕೈಗೆ ಹೂ ಮುತ್ತು ಕೊಟ್ಟ. ಗೆಸ್ಟ್ ಹೌಸ್ ರಿಪೇರಿ ಇದೆ, ಹಾಗೆ ಸ್ವಲ್ಪ ಲಕ್ಕಿ ರಿಸೆಪ್ಷನ್ ಪ್ಲ್ಯಾನ್ ಮಾಡೋದಿದೆ, ಎಲ್ಲವೂ ಒಂದು ವಾರದಲ್ಲಿ ಆಗಬೇಕು ಅಲ್ವಾ, ಅದಕ್ಕೆ ನಾನು ಅತ್ತ ನೋಡುವೆ, ನೀನು ಹುಷಾರು ಎಂದು ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ್ಲು ಜಾನು. ಗೆಸ್ಟ್ ಹೌಸ್ ಎಂದು ಹೇಳಿದ ರಾಮ್ ಹೊಕ್ಕಿದ್ದು ಸೌರಭ್ ರಮಣಿದ್ದ ಜಾಗಕ್ಕೆ. ರಮಣ್ ಮತ್ತು ಸೌರಭ್ ಇಬ್ಬರನ್ನ ಬಂಧಿಸಿ ಇಟ್ಟಿದ್ದ ಜಾಗಕ್ಕೆ ಬಂದಿದ್ದ ರಾಮ್. ಅವರಂತೂ ಇಷ್ಟು ದಿನದಲ್ಲೇ ನರಕ ನೋಡಿ ಬಿಟ್ಟಿದ್ದಾರೆ. ಆದರೂ ಅವರನ್ನು ಸಾಯಿಸದೆ ಬದುಕಿಸಿ ಇಟ್ಟುಕೊಂಡಿರುವ ಕಾರಣ ಅದು ರಾಮ್ ಒಬ್ಬನಿಗೆ ಗೊತ್ತು. ಏನು ಸೌರಭ, ನಿನ್ನೆ ನೈಟ್ ಊಟ ಮಾಡೋದಿಲ್ಲ ಅಂದಿಯಂತೆ, ಯಾಕೆ ಅಷ್ಟು ಬೇಗ ಸಾಯೋದಕ್ಕೆ ಆಸೆ ಏನು ಎಂದು ಸೌರಭ್ ಮುಂದೆ ಕುಳಿತ ರಾಮ್. ನಮ್ಮನ್ನು ಬಿಟ್ಟು ಬಿಡು ರಾಮ್, ಇನ್ನೆಂದು ಜಾನು ಅಷ್ಟೇ ಅಲ್ಲ, ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡೋದಿಲ್ಲ ಎಂದು ಹೇಳಿದ ರಮಣ್ ಅದಾಗಲೇ ಸೋತು ಹೋಗಿದ್ದ. ಇನ್ನೂ ಆಸೆ ಇದೆಯಾ ನಿನಗೆ? ನನ್ನ ಜಾನು ಹೆಸರು ಹೇಳೋದಕ್ಕೆ ಸಹ ಯೋಗ್ಯತೆ ಇಲ್ಲ ನಿನಗೆ ಎಂದು ಅವನ ಕೆನ್ನೆಗೆ ಬಾರಿಸಿದ. ಏನು ಮಿಸ್ಟರ್ ಸೌರಭ್, ನ್ಯೂಸ್ ಗೊತ್ತಾಗಿಲ್ಲ ಅನಿಸುತ್ತೆ ಎಂದು ತನ್ನ ಫೋನ್ ತೆಗೆದು, ನೋಡು, ನನ್ನ ತಮ್ಮ ಲಕ್ಷ್ಮಣ್ ಮದುವೆ ಆಯಿತು, ಅದು ಸಹ ಎಲ್ಲರ ಸಮ್ಮುಖದಲ್ಲೇ. ಹಳ್ಳಿ ಹುಡುಗಿ, ತುಂಬ ಮುಗ್ದೆ, ಎಷ್ಟು ಅಂದರೆ ಲಕ್ಕಿನೇ ಮನೆ ಬಿಟ್ಟು ಹೋಗೋಣ ಅಂದರೂ ಬೇಡ ಅನ್ನುವಷ್ಟು ಎಂದು ಹೇಳುತ್ತಲೇ ಸೌರಭಿ ಎದೆಗೆ ಚಾಕುವಿನಿಂದ ಗೀರುತ್ತಾ, ನನ್ನ ಕುಟುಂಬ ಬೇರೆ ಮಾಡೋದಕ್ಕೆ ನೋಡ್ತೀಯೇನೋ, ಅದೆಂದೂ ಸಾಧ್ಯ ಇಲ್ಲ. ನೀನು ಕಳಿಸಿದ ಮಹಾಲಕ್ಷ್ಮಿ ಅನ್ನುವ ಬಾಣ ಎಂದೋ ನನ್ನ ಕೈಯಲ್ಲಿ ನಲುಗಿ ಹೋಗಿದೆ. ಅವಳು ಹೆಣ್ಣು ಅನ್ನುವ ಒಂದೇ ಕಾರಣಕ್ಕೆ ಅವಳನ್ನು ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಅವಳು ನಿಮ್ಮ ಪಕ್ಕದ ಸೀಟಲ್ಲಿ ಇರ್ತಾ ಇದ್ಲು ಎಂದು ಹೇಳಿದ ರಾಮ್. ಸೌರಭ್ ನೋವಿನಿಂದ ಅರಚಿದ. ನನ್ನ ಕುಟುಂಬ ಮುಟ್ಟೋಕೆ ಯೋಚನೆ ಮಾಡುವ ಮೊದಲು ನನ್ನ ಬಗ್ಗೆ ಯೋಚನೆ ಮಾಡಬೇಕು ನೀವು, ಯಾಕೆಂದರೆ ನಾನು ರಾಮ್, ಸರ್ ವಂಶ್ ರಾಮ್ ಎಂದು ಅಬ್ಬರಿಸಿ ನುಡಿದು ಅಲ್ಲಿಂದ ಆಚೆ ನಡೆದ ಅವ. ಹೌದು, ಅವನಿಗೆ ಎಲ್ಲವೂ ಗೊತ್ತಿದೆ. ಅಷ್ಟು ಕೋಪ ತುಂಬಿಕೊಂಡು ಆಚೆ ಬಂದವ ಗಾರ್ಡನ್ನಲ್ಲಿ ಚಿಟ್ಟೆ ಜೊತೆ ಆಟ ಆಡುತ್ತಿದ್ದ ಮಡದಿ ನೋಡಿದ್ದೆ ಅಲ್ಲೇ ನಲ್ಲಿ ತಿರುಗಿಸಿ ಮುಖಕ್ಕೆ ನೀರು ಹಾಕಿಕೊಂಡು ಅವಳತ್ತ ನಡೆದ. ಅವ ಆದರ್ಶ ಗಂಡನೂ ಹೌದು, ರಕ್ಷಿಸುವ ಅಗ್ರಜನೂ ಹೌದು. ಈತ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮುಗಿಸಿದ ಲಕ್ಕಿ ಊರ್ಮಿಳಾ ವಾಪಸ್ ಬರಲು ಕಾರ್ ಏರಿದ್ರು. ಕಾರ್ ಒಂದು ಮಾಲ್ ಎದುರು ನಿಂತಾಗ ಅವನನ್ನೇ ನೋಡಿದ ಊರ್ಮಿಳಾ, ಲಕ್ಕಿ, ಇದು ಮನೆಗೆ ಹೋಗುವ ರೋಡಲ್ಲ ಅಲ್ವಾ? ನಾನು ಬರುವಾಗ ಸರಿಯಾಗಿ ನೋಡಿಕೊಂಡಿದ್ದೆ, ನಾವು ಬಂದಾಗ ರೋಡಲ್ಲಿ ಒಂದು ಪುಟ್ಟ ಚಾಟ್ ಅಂಗಡಿ ಇತ್ತು ಎಂದು ಹೇಳಿದಾಗ ಉಬ್ಬೇರಿಸಿ ಅವಳ ನೋಡಿ, ಏಕೆ, ನಾನೇನಾದರೂ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ನಾ? ದಾರಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಎಂದು ಕೇಳಿದಾಗ ದಾವಣಿ ಹಿಡಿದು ನುಳಿಯುತ್ತಾ, ಅದು ಅದು ನಾನು ತುಂಬ ಧಾರಾವಾಹಿಯಲ್ಲಿ ನೋಡಿದ್ದೀನಿ, ಹೀಗೆ ಇಷ್ಟ ಇಲ್ಲದೆ ಮದುವೆ ಆದಾಗ ದೇವಸ್ಥಾನಕ್ಕೆ ಅಥವಾ ಎಲ್ಲಿಗೋ ಕರೆದುಕೊಂಡು ಹೋಗಿ ವಾಪಸ್ ಬರುವಾಗ ಬಿಟ್ಟು ಬರ್ತಾರೆ. ಅದಲ್ಲದೆ ನನಗೆ ಬೆಂಗಳೂರು ಹೊಸದು ಅಲ್ವಾ, ಅದಕ್ಕೆ ನೆನ್ಪಿಟ್ಕೊಂಡಿದ್ದೆ ಎಂದು ಹೇಳಿದಾಗ ಅವಳನ್ನೇ ಸುಟ್ಟು ಬಿಡುವಂತೆ ನೋಡಿ, ನಮ್ಮ ಮನೆಯವರು ನನಗೆ ಇನ್ನೂ ಅಷ್ಟು ಒಳ್ಳೆ ಬುದ್ಧಿ ಹೇಳಿಕೊಟ್ಟಿಲ್ಲ, ಆವಾಗಲೇ ಹೇಳಿದರೆ ಅಲ್ಲೇ ಬಿಟ್ಟು ಬರ್ತಿದ್ದೆ. ಈಗ ಟೆಕ್ನಾಲಜಿ ಮುಂದುವರೆದಿದೆ, ಗೂಗಲ್ ಮ್ಯಾಪ್ ಹಾಕಿಕೊಂಡು ಮನೆಗೆ ಬರ್ಬೋದು, ಅಥವಾ ಅಗ್ರಜ ಧನಿ ಬೇರೆ ಯಾರಿಗೆ ಕಾಲ್ ಮಾಡಿದರೂ ಬಂದು ಕರೆದುಕೊಂಡು ಹೋಗ್ತಾರೆ. ಅದೆಲ್ಲ ಇರಲಿ, ಈಗ ಮಾತು ಬಿಟ್ಟು ಇಡೀ ಕೆಳಗೆ ಎಂದು ತಾನು ಕೆಳಗೆ ಹೇಳಿದಾಗ, ಹಿ ನಿಮಗೂ ಬುದ್ಧಿ ಇದೆ, ಆದರೆ ನನ್ನ ಜೊತೆ ಇರೋದು ಕೀಪ್ಯಾಡ್ ಫೋನ್, ಅದರಲ್ಲೂ ಊಟಲ್ಲದೆ ಸತ್ತೋಗಿದೆ, ಮತ್ತು ನಿಮ್ಮ ನಂಬರ್, ಮನೆಯವರ ನಂಬರ್ ಯಾರ್ದು ಇಲ್ಲ ಪತಿದೇವಾ ಎಂದು ನಕ್ಕು ಹೇಳಿದಾಗ ಹುಬ್ಬೇರಿಸುವ ಸರದಿ ಲಕ್ಕಿಯದು. ಈಗ ಕೌಂಟರ್ ಕೊಡೋದು ಬಿಟ್ಟು ಬಂದರೆ ಬಟ್ಟೆ ಕೊಡಿಸ್ತೀನಿ, ಇಲ್ಲ ಅಂದರೆ ಇಲ್ಲೇ ಬಿಟ್ಟು ಹೋಗ್ತೀನಿ, ಮನೆಗೆ ಬಾ ಎಂದು ಅವ ಕಾರ್ ಡೋರ್ ತೆಗೆದಿದ್ದೆ ಭಯದಿಂದ ಅವನ ಕೈ ಹಿಡಿದು, ಇಲ್ಲ ಲಕ್ಕಿ ಬನ್ನಿ, ನಾನು ದುಡ್ಡು ತಂದಿಲ್ಲ, ಬಟ್ಟೆಗೆ ಸಾಲ ಕೊಡಿ ಎಂದವಳ ಕೆಕ್ಕರಿಸಿ ನೋಡಿ ಮುಂದೆ ನಡೆದರೆ ಪೆಚ್ಚಾಗಿ ಅವನ ಹಿಂದೆ ನಡೆದಳು ಊರ್ಮಿಳಾ. ಚಿಟ್ಟೆ ಜೊತೆ ಆಟ ಆಡುತ್ತಾ ಇದ್ದ ಜಾನುವನ್ನೇ ನೋಡುತ್ತಾ ಕೈ ಕಟ್ಟಿ ನಿಂತಿದ್ದ ರಾಮ್. ಅವಳು ಮಗುವಿಗೆ ತಾಯಿಯಾಗುತ್ತಿದ್ರೂ ಅವಳೇ ಒಂದು ಮಗು, ಅವಳ ಮನಸ್ಸು ಇನ್ನೂ ಪುಟ್ಟ ಮಕ್ಕಳ ಹಾಗೆಯೇ. ರಾಮ್, ಅಲ್ಲೇ ಯಾಕೆ ನಿಂತ್ರಿ, ಬನ್ನಿ ಇಲ್ಲಿ
ಈ ಚಿಟ್ಟೆ ಆಗಿನಿಂದ ಆಟ ಆಡಿಸ್ತಾ ಇದೆ ಎಂದು ಒಂದು ಪುಟ್ಟ ಚಿಟ್ಟೆ ಹಿಡಿಯಲು ನೋಡುತ್ತಿದ್ದವಳ ಬಳಿ ಬಂದು, ಚಿಟ್ಟೆ ಕೈಯಲ್ಲಿ ಹಿಡಿಯಬಾರದು ಜಾನು, ಅವುಗಳ ರೆಕ್ಕೆ ಬಲೀನ ಆಗಿಬಿಡುತ್ತೆ, ಪಾಪ ಅವುಗಳಿಗೆ ತೊಂದರೆ ಎಂದು ಹೇಳಿದ ರಾಮ್ ಬೇಕೆಂದೇ ಅವಳ ಬಳಿ ಬಂದು ಓಡುತ್ತಿದ್ದ ಒಂದು ಚಿಟ್ಟೆಯ ನೋಡಿ. ಆದರೆ ಅದು ಯಾಕೆ ನನ್ನ ಜೊತೆ ಆಟ ಆಡ್ತಿದೆ ನೋಡಿ, ಅದನ್ನು ಬೇಕು ಅಂತ ನನ್ನ ಬಳಿ ಬಂದು ಮತ್ತೆ ಹೋಗುತ್ತೆ ಎಂದು ತುಟಿ ಉಬ್ಬಿಸಿ ಹೇಳಿದ ಮಡದಿಯ ಕೈ ಹಿಡಿದು, ಅದು ಆಟ ಆಡ್ತಾ ಇದೆ, ನೀನು ಎಂಜಾಯ್ ಮಾಡಬೇಕು ಅಷ್ಟೆ, ಏನು ಗೊತ್ತಾ, ನಿನ್ನ ಎಲ್ಲಿಗೋ ಕರೆದುಕೊಂಡು ಹೋಗಬೇಕಿತ್ತು ನಾನು ಎಂದು ಹೇಳಿದಾಗ ಅವನನ್ನು ನೋಡಿ, ಏನು ರಾಮ್ ಎಂದು ಕೇಳಿದ ಮುದ್ದು ಹೆಂಡತಿ ಕೆನ್ನೆ ಹಿಂಡಿದ. ಯೋಚನೆ ಮಾಡ್ತಾ ಇರು. ಹೌದು, ನನ್ನ ಮುದ್ದು ಕೂಸುಗಳು ಏನು ಮಾಡ್ತಿವೆ, ಪಪ್ಪ ಜೊತೆ ಆಟ ಆಡ್ತೀರಾ ಎಂದು ಒಡಲು ಸವರಲು, ರಾಮ್ ಕಜಗುಳಿ ಆಗ್ತಿದೆ ನಿಮ್ಮ ಮೀಸೆ ಎಂದು ನಕ್ಕಳು ಮುದ್ದಾಗಿ. ಹೌದಾ, ಇಲ್ಲಿಯೇನಾ ಎಂದು ಮತ್ತೆ ಮತ್ತೆ ಅವಳ ಹೊಟ್ಟೆಗೆ ಕಳಚುಗುಳಿ ಇಟ್ಟ ರಾಮ್. ನಗುತ್ತಾ ನಗಿಸುತ್ತಾ ಇಬ್ಬರು ಖುಷಿಯಿಂದ ಇರುವಾಗ ಅವರ ನೋಡಿ ತಾವು ತೃಪ್ತಗೊಂಡರು ಮನೆಯವರು. ಲಕ್ಕಿ ಮುಂದೆ ನಡೆದಂತೆ ಹಿಂದೆ ಹಿಂದೆ ಮಗುವಿನಂತೆ ಹೋಗುತ್ತಿದ್ದಳು ಊರ್ಮಿಳಾ. ಅವಳಿಗೂ ಇದೆಲ್ಲ ಹೊಸದು, ಆದರೆ ಅವ ಸುಮ್ಮನೆ ಹೋಗುತ್ತಿದ್ದಾನೆ. ಮೊದಲು ಫಸ್ಟ್ ಫ್ಲೋರಲ್ಲಿದ್ದ ಬಟ್ಟೆ ಅಂಗಡಿ ಕಡೆ ಹೋಗಬೇಕಿತ್ತು. ಅದಕ್ಕಾಗಿ ಅವ ಎಸ್ಕಲೇಟರ್ ಏರಿದರೆ ಅವಳಿಗೂ ಅದನ್ನು ನೋಡಿಯೇ ದಿಗಿಲು ಹತ್ತಿತ್ತು. ಒಂದಷ್ಟು ದೂರ ಹೋದ್ಮೇಲೆ ಹಿಂದೆ ತಿರುಗಿ ನೋಡಿದರೆ ಹುಡುಗಿ ಯೋಚನೆ ಮಾಡುತ್ತಾ ನಿಂತು ಬಿಟ್ಟಿದ್ದಾಳೆ. ಹೇ ಬಜಾರಿ ಎಂದು ಕರೆದವ ಸುತ್ತ ಜನರನ್ನ ನೋಡಿ, ಊರ್ಮಿಳಾ ಅದರ ಮೇಲೆ ಕಾಲಿಟ್ಟು ಬಾ ಎಂದು ಹೇಳಿದಾಗ ಒಂದು ಹೆಜ್ಜೆ ಇಡಲು ಹೋಗಿ ಹೆದರಿ ಹಿಂದೆ ಸರಿದ್ಲು. ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಒಂದು ಕಾಲು ಇಟ್ಟವಳು ಮತ್ತೊಂದು ಕಾಲು ಇಡುವ ವೇಳೆಗೆ ಮತ್ತೆ ಜಾರಿ ಬಿಟ್ಲು. ಎಲ್ಲರೂ ಅವಳನ್ನೇ ನೋಡಿ ನಗುತ್ತಿದ್ರು. ಮೊದಲೇ ಲಂಗದಾವಣಿ, ಈಗ ಇದು ಬೇರೆ ನೋಡಿ ಎಲ್ಲ ಏನೇನೋ ಮಾತಾಡಿಕೊಂಡು ನಗುತ್ತಿದ್ದುದು ನೋಡಿ ಮತ್ತೆ ಕೆಳಗೆ ಬಂದವ, ನನ್ನ ಮಾನ ಮರ್ಯಾದೆ ತೆಗಿಯೋಕಿದೀಯ ನೀನು, ಒಂದು ಎಸ್ಕಲೇಟರ್ ಮೇಲೆ ಬರೋದಕ್ಕಾಗೋದಿಲ್ವಾ ಎಂದು ಅವಳ ಕೈ ಒರಟಾಗಿ ಹಿಡಿದು ಮೆಟ್ಟಿಲು ಹತ್ತಲು ಗಾಬರಿಯಿಂದ ಅವನ ಕೈ ಗಟ್ಟಿಯಾಗಿ ಹಿಡಿದುಕೊಂಡಳು. ಮಗುವೊಂದು ಅಮ್ಮನ ಕೈ ಹಿಡಿದು ಎಲ್ಲವ ನೋಡುವಂತೆ ಇತ್ತು ಅವಳ ವರಸೆ. ಪಾಪ ಇದೆಲ್ಲವೂ ಹೊಸತು ಅವಳಿಗೆ, ಆದರೆ ಸಿಡುಕು ಅವಳಿಗೆ ಬೈಯುತ್ತಿದ್ದಾನೆ. ನಿನ್ನ ಕರೆದುಕೊಂಡು ಬಂದಿದ್ದೆ ತಪ್ಪು ನೋಡು ಎಂದು ಹೇಳಿ ಗರ್ಲ್ ಸೆಕ್ಷನ್ ಕಡೆಗೆ ಕರೆದುಕೊಂಡು ಹೋದ. ವೆಲ್ಕಮ್ ಸರ್, ಮೇಡಮ್, ಹೌ ಕ್ಯಾನ್ ಐ ಹೆಲ್ಪ್ ಯು ಎಂದು ಕೇಳಿದ ಹುಡುಗಿಯ ನೋಡಿ, ಇವರಿಗೆ ಸ್ವಲ್ಪ ಮಾಡರ್ನ್ ಆಗಿರುವ ಸಲ್ವಾರ್, ನೈಟ್ ವೇರ್, ಫ್ಯಾನ್ಸಿ ಸ್ಯಾರಿ ಹಾಗೆ ಗ್ರ್ಯಾಂಡ್ ಲೆಹಂಗಾ ತೋರಿಸಿ ಎಂದು ಹೇಳಿದಾಗ ತಲೆ ಆಡಿಸಿ ಅವನು ಹೇಳಿದಂತೆ ಬಗೆ ಬಗೆಯ ಬಟ್ಟೆಯ ತೋರಿಸುತ್ತಿದ್ದಳು ಆಕೆ. ಆದರೆ ಊರ್ಮಿಳಾ ಮಾತ್ರ ಅವುಗಳ ಮೇಲೆ ಇದ್ದ ಹಣ ನೋಡುತ್ತಿರಲು ತಲೆ ಕೆಟ್ಟು, ಊರ್ಮಿಳಾ ಸುಮ್ಮನೆ ಇಷ್ಟ ಆಗಿದ್ದು ತಗೋ, ನಿನ್ನ ಬಳಿ ಹಣ ಇಲ್ಲ ಅಂದರೂ ಓಕೆ, ನೀನು ಈಗ ನಮ್ಮನೆ ಸೊಸೆ, ನನ್ನ ಹೆಂಡತಿ, ರಾಮಣ್ಣನ ಸೊಸೆ, ಇಂತಹ ಬಟ್ಟೆಗಳನ್ನೇ ಹಾಕಬೇಕು ಎಂದು ಮೆಲ್ಲಗೆ ಅವಳ ಕಿವಿಯಲ್ಲಿ ಹೇಳಿದಾಗ ಪಾಪದ ಹುಡುಗಿ ತಲೆ ಆಡಿಸಿ ಒಂದೇ ಸಲ್ವಾರ್ ಒಂದೇ ಸೀರೆ ತೆಗೆದುಕೊಂಡು, ಈಗ ಸುಮ್ಮನೆ ಇರಬೇಕಲ್ಲ ಸುಡುಕ, ಅವನೇ 10 ಸಲ್ವಾರ್ ಮತ್ತೊಂದಿಷ್ಟು ಸೀರೆ ಲೆಹಂಗಾ ಎಲ್ಲವನ್ನೂ ಆರಿಸಿದ. ಕೊನೆಗೆ ಒಂದೆರಡು ಅವಳೇ ತೆಗೆದುಕೊಂಡ್ಳು. ಎಲ್ಲವನ್ನೂ ಬಿಲ್ಲಿಂಗ್ ಕಳುಹಿಸಿ ಎಂದು ಹೇಳಿ ಅವಳ ಕೈ ಹಿಡಿದೆ ಕರೆದುಕೊಂಡು ನಡೆದವ ಅವಳಿಗೆ ಒಂದೆರಡು ಸ್ಲಿಪ್ಪರ್ ಕೊಡಿಸಿದ. ಮೇಕಪ್, ಬ್ಯಾಗ್ ಹೀಗೆ ಏನೇನೋ ಬೇಕೋ ಎಲ್ಲ ಕೊಡಿಸಿ ಕೊನೆಯದಾಗಿ ಒಂದು ಮೊಬೈಲ್ ಅಂಗಡಿಗೆ ಕರೆದುಕೊಂಡು ಒಂದು ದೊಡ್ಡ ಮೊತ್ತದ ಫೋನ್ ತೆಗೆದುಕೊಂಡು ಅವಳ ಕೈಗೆ ಇಟ್ಟ. ಮಾತಾಡೋಕೆ ಈ ಫೋನ್ ಸಾಕಿತ್ತು ಎಂದು ಮೆಲ್ಲಗೆ ಹೇಳಿದ್ರು ಅವನ ಕಿವಿಗೆ ಬೀಳಲೇ ಇಲ್ಲ ಬಿಡಿ. ಎಲ್ಲವನ್ನೂ ತೆಗೆದುಕೊಂಡು ಬಿಲ್ಡಿಂಗ್ ಬಳಿ ಬಂದರು. ಎಲ್ಲವನ್ನೂ ಆಗಲೇ ಬಿಲ್ ಮಾಡಿ ಇಟ್ಟಿದ್ದರು. 1,80,000 ಸರ್ ಎಂದು ಬಿಲ್ ಮಾಡುವವರು ಹೇಳಿದಾಗ ಊರ್ಮಿಳಾ ತಲೆ ಸುತ್ತಿ ಬೀಳುವುದೊಂದೇ ಬಾಕಿ. ಒಂದೇ ಒಂದು ಗಂಟೆಯಲ್ಲಿ 1,80,000. ಆಶ್ಚರ್ಯದಿಂದ ಅವನ ಮುಖ ನೋಡಲು ಅವ ಕಾರ್ಡ್ ಕೊಟ್ಟ. ಅವರು ಸ್ವೈಪ್ ಮಾಡಿ ಮರಳಿ ಕೊಟ್ಟಾಗ ಅವಳ ನೋಡಿದ. ಪಾಪಚ್ಚಿ ಗುಬ್ಬಿ ಮರಿಯಂತೆ ಪಿಳಿ ಪಿಳಿ ನೋಡುತ್ತಿದ್ಲು. ಏನು ನೋಡ್ತಿದ್ಯಾ, ಕವರ್ ಇಟ್ಕೋ ಎಂದು ಅವಳ ಕೈಗೆ ಒಂದೆರಡು ಕವರ್ ನೀಡಲು ಹೋದವ ಮತ್ತೆ ತಡೆದು ಅಲ್ಲೇ ಕೆಲಸ ಮಾಡುತ್ತಿದ್ದವರ ನೋಡಿ ಅವರಿಗೆ ಹೇಳಿದ. ಅವರು ತಂದು ಕಾರಲ್ಲಿ ತುರುಕಿದ್ರು. ಹಿಂದಿನ ಸೀಟ್ ಪೂರ್ತಿ ತುಂಬಿ ಹೋಗಿತ್ತು. ಅವರಿಗೆ ಟಿಪ್ಸ್ ಕೊಟ್ಟು ಕಳುಹಿಸಿದವ ಕಾರ್ ಏರಲು ಅವನ ಪಕ್ಕ ಕುಳಿತಳು ತಣ್ಣಗಾಗಿ ಬಿಟ್ಟಿದ್ಲು. ಅಲ್ಲ,
ನಿನಗೊಂದು ಎಸ್ಕಲೇಟರ್ ಹತ್ತೋದಕ್ಕೆ ಸಹ ಆಗೋದಿಲ್ವಾ ಎಂದು ಹೇಳಿದಾಗ ಮೆಲ್ಲಗೆ ಅವನತ್ತ ನೋಡಿದ್ಲು. ಸಾರಿ ಲಕ್ಕಿಯವರೇ, ನಾನು ಇದೆಲ್ಲ ನೋಡಿದ್ದೆ ಮೊದಲು. ನೀವೀಗ ಕೊಟ್ಟ ಹಣ ಹತ್ರ 2 ಲಕ್ಷ. ಅದನ್ನು ನಾನು ಜೀವನದಲ್ಲೇ ಕಣ್ಣಲ್ಲಿ ನೋಡಿಲ್ಲ. ನೀವು ದೊಡ್ಡವರು ಅಂತ ಗೊತ್ತಿತ್ತು, ಇಷ್ಟೊಂದು ದೊಡ್ಡವರು ಅಂತ ಗೊತ್ತಿರಲಿಲ್ಲ ಲಕ್ಕಿಯವರೇ. ನನ್ನಿಂದ ನಿಮಗೆ ಒಂಥರ ಫೀಲ್ ಆಯಿತು. ಐ ಆಮ್ ಸಾರಿ ಎಂದು ಕಣ್ಣು ತುಂಬಿಕೊಂಡು ಹೇಳಿದವಳ ನೋಡಿ ಅಯ್ಯೋ ಅನಿಸಿತ್ತು ಅವನಿಗೂ. ಪಾಪ ನಾನೇ ಅತಿಯಾಗಿ ಆಡಿಬಿಟ್ಟೆನೇನೋ ಅನಿಸಿ ಇಟ್ಸ್ ಓಕೆ ಎಂದ. ಸಾರಿ ಎನ್ಲು ಯಾಕೋ ಅಹಂ ಬಿಡಲಿಲ್ಲ. ಆದರೂ ಅವಳು ಮಂಕಾಗಿ ಕುಳಿತಿದ್ದು ನೋಡಿ ಇಷ್ಟ ಆಗಲಿಲ್ಲ ಅವನಿಗೆ. ನಿನಗೆ ಯಾವ ತಿಂಡಿ ಇಷ್ಟ ಎಂದು ಕೇಳಿದಾಗ ಅಚ್ಚರಿಯಿಂದ ಕಣ್ಣರಳಿಸಿದ ಊರ್ಮಿಳಾ ತಲೆ ತಿರುಗಿ ಬೀಳುವುದೊಂದೇ ಬಾಕಿ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ನನ್ನ ಜೊತೆ ಹೀಗೆ ಇರಲಿ ಆಯಿತಾ.